ಎಲ್ರಿಗೂ ನಮಸ್ಕಾರ. ಆಸೆ ಮುಂದಿನ ಸಂಚಿಕೆ ಏನಾಯಿತು ಅಂತ ನೋಡೋಣ ಬನ್ನಿ. ಶಾಂತಿಯವರು ಕೇಳ್ತಾ ಇದ್ದಾರೆ, ನಿಮ್ಮ ಗಂಡ ಆದರೆ ಅಡುಗೆ ಮಾಡಿಕೊಂಡು ಮನೇಲೇ ಇರ್ತಾರ ಅಂತ. ಅದಕ್ಕೆ ಲಾಯರ್ ಅವರು ಹೇಳ್ತಾ ಇದ್ದಾರೆ, ಹೌದು, ನಮ್ಮ ಗಂಡ ಹೌಸ್ ಹಸ್ಬೆಂಡ್. ಅವರು ಅಡುಗೆ ಮಾಡಿಕೊಂಡು ಮನೇಲೇ ಇರ್ತಾರೆ. ಯಾಕೆ ಅಂತ ಅಂದರೆ ನಾವು ಲವ್ ಮ್ಯಾರೇಜ್ ಆಗಿರೋದು. ಸೂರ್ಯವಂಶ ಮೂವಿಲಿ ಆಗಿರೋ ಥರ ಆಗಿದ್ದೀವಿ. ನಾನು ಮೊದಲು ಅಡುಗೆ ಮಾಡ್ತಾ ಇದ್ದೆ, ಈಗ ನಾನು ಲಾಯರ್ ಆಗಿ ದುಡಿತಾ ಇದ್ದೀನಿ. ನನ್ನ ಗಂಡ ಆರಾಮಾಗಿ ಅಡುಗೆ ಮಾಡಿಕೊಂಡು ಮನೇಲೇ ಇರ್ತಾರೆ ಅಂತ. ಈಗ ಲಾಯರ್ ಅವ್ರು ಹೇಳ್ತಾರೆ, ಸರಿ ಆಯಿತು, ಅದೆಲ್ಲ ಬಿಡಿ, ಈಗ ಬಂದ ವಿಷಯ ಏನು ಅಂತ ಹೇಳಿ ಅಂತ. ಈಗ ಡೈವರ್ಸ್ ಸಿಗ್ತಾನೆ ಬಂದಿರೋದು, ಆಯಿತು, ಏನು ವಿಷಯ ಹೇಳಿ ಅಂತ. ಅದಕ್ಕೆ ಶಾಂತಿಯವ್ರು ಹೇಳ್ತಾರೆ, ಹೌದು ಮೇಡಮ್, ಡೈವರ್ಸ್ಗೆ ಬಂದಿರೋದು, ನಮಗೀಗ ಡೈವರ್ಸ್ ಬೇಕು. ಹೌದು, ಅವರು ನಿಮ್ಮ ಹೆಂಡ್ತಿನ ಅಂತ ಕೇಳ್ತಾರೆ. ಆಗ ಶಾಂತಿಯವ್ರು ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ಅವಳು ಮದುವೆ ಈಗ ಡೈವರ್ಸ್ ಆಗೋಗಂಟ ಅಷ್ಟೇ ಹೆಂಡ್ತಿ, ಅದಾದಮೇಲೆ ಯಾವ ಹೆಂಡ್ತಿನೂ ಇಲ್ಲ ಅಂತ ಹೇಳ್ತಾರೆ ಶಾಂತಿಯವರು. ಲಾಯರ್ ಅವ್ರು ಕೇಳ್ತಾರೆ, ಆಯಿತು, ನಿಮ್ಮ ಮಿಸ್ಸಸ್ ಹೆಸರೇನು ಅಂತ. ಅದಕ್ಕೆ ಶಾಂತಿಯವ್ರು ಹೇಳ್ತಾರೆ, ಅವಳಿಗೆ ಒಂದೊಂದಲ್ಲ ಎರಡೆರಡು ಹೆಸರಿದೆ ಅಂತ. ಈ ಕಡೆ ನೋಡುವುದಾದರೆ ಮಂಜು ಅವರು ತಾರಾ ಅವರಿಗೆ ನೀರನ್ನು ತಂದುಕೊಟ್ಟು ಸಮಾಧಾನ ಮಾಡುತ್ತಿದ್ದಾರೆ. ನರ್ಸ್ ಅವರು ಬಂದು ತಾರಾ ಅವರಿಗೆ ಹೇಳುತ್ತಿದ್ದಾರೆ, ನಿಮ್ಮ ಬ್ಲಡ್ ಗ್ರೂಪ್ ಅವರಿಗೆ ಮ್ಯಾಚ್ ಆಗುತ್ತಿಲ್ಲ ಎಂದು. ಆಗ ತಾರಾ ಹೇಳುತ್ತಿದ್ದಾಳೆ ಮಂಜು ಅವರಿಗೆ, ಹೇಗಾದರೂ ಹೆಲ್ಪ್ ಮಾಡಿ ಅಂತ. ಅದಕ್ಕೆ ಮಂಜು ಅವರು ಹೇಳುತ್ತಿದ್ದಾರೆ, ನೀವು ಸಮಾಧಾನವಾಗಿರಿ, ನಂದು ಬಿ ಪಾಸಿಟಿವ್, ನಾನು ಹೇಗಾದರೂ ಅರೇಂಜ್ ಮಾಡುತ್ತೇನೆ, ಇಲ್ಲ ನನ್ನ ಬ್ಲಡ್ನೇ ನೀಡುತ್ತೇನೆ ಎಂದು ಹೇಳುತ್ತಿದ್ದಾರೆ. ಆಗ ನರ್ಸ್, ಸರಿ ಆಯಿತು, ವಾರ್ಡ್ಗೆ ಬನ್ನಿ ಎಂದು ಹೇಳಿ ಹೋಗುತ್ತಾರೆ. ಆಗ ಮಂಜು ಬ್ಲಡ್ ನೀಡಲು ಹೊರಟುತ್ತಾರೆ. ಆಗ ತಾರಾ ಅವರು, ನಿಲ್ಲು, ನೀನು ಕುಡಿಯಲು ನೀರೇ ತಂದು ಕೊಡಲಿಲ್ಲ, ಬ್ಲಡ್ಡನ್ನು ಕೊಡುತ್ತೀಯಾ ಎಂದು ಮಂಜುನನ್ನು ಕೇಳುತ್ತಾರೆ. ನೀರು ಕೊಡಲಿಲ್ಲ, ಹೌದು, ಆದರೆ ಬ್ಲಡ್ ಕೊಡುವುದು ನನ್ನ ಕರ್ತವ್ಯ ಎಂದು ಹೇಳಿ ಹೊರಟು ಹೋಗುತ್ತಾರೆ. ರೋಹಿಣಿ ಅವರ ತಾಯಿ ಕ್ರಿಶ್ಗೆ ಊಟ ಮಾಡಿಸುತ್ತಿರುತ್ತಾರೆ. ಕಲ್ಯಾಣಿ ಅಂತ ಕರೆದು, ಇವತ್ತು ಕೃಷ್ಣ ಸ್ಕೂಲ್ಗೆ ನೀನೇ ಕರೆದುಕೊಂಡು ಹೋಗಮ್ಮ, ನನಗೆ ಸ್ವಲ್ಪ ತಲೆನೋವುತ್ತಿದೆ ಎಂದಾಗ ರೋಹಿಣಿಯವರು ಅವರ ಅಮ್ಮನಿಗೆ ರೇಗುತ್ತಾರೆ. ಸರಿ, ನಾನೇ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾರೆ. ಆಗ ರೋಹಿಣಿಯವರಿಗೆ ಒಂದು ಕಾಲ್ ಬರುತ್ತದೆ. ಅದನ್ನು ನೋಡಿ ರೋಹಿಣಿಯವರು ಫುಲ್ ಶಾಕ್ ಆಗುತ್ತಾರೆ. ನಂತರ ಅವರಮ್ಮ ಕೇಳುತ್ತಾರೆ, ಯಾಕಮ್ಮ, ಏನಾಯಿತು ಅಂತ. ಆಗ ರೋಹಿಣಿಯವರು, ಅಮ್ಮ, ಕ್ರಿಶ್ ಅನ್ನುತ್ತಾರೆ. ಆಗ ಅವರ ತಾಯಿ, ಕ್ರಿಶ್, ಹೋಗಪ್ಪ, ಸ್ಕೂಲಿಗೆ ರೆಡಿಯಾಗು ಎಂದು ಒಳಗೆ ಕಳಿಸುತ್ತಾರೆ. ಆಗ ರೋಹಿಣಿ ಗಾಬರಿಯಿಂದ, ಅಮ್ಮ, ನನ್ನ ಗಂಡ ಮತ್ತು ಅತ್ತೆ ಇಬ್ಬರು ಸೇರಿ ನನಗೆ ಡೈವರ್ಸ್ ನೋಟಿಸ್ ಕಳಿಸಿದ್ದಾರೆ ಎಂದು ಹೇಳುತ್ತಾಳೆ. ಆಗ ರೋಹಿಣಿಯವರು, ನಮ್ಮ ಅತ್ತೆ ಹೀಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು ಅಂತ ಹೇಳುತ್ತಾರೆ. ಆಗ ರೋಹಿಣಿ ಅವರ ತಾಯಿ, ಹಾಗಾದರೆ ನೀನು ಗಂಡನ ಮನೆಗೆ ಹೋಗಲು ಆಗುವುದಿಲ್ಲವಾ ಎಂದು ಕೇಳುತ್ತಾರೆ. ಆಗ ರೋಹಿಣಿಯವರು, ಯಾಕಮ್ಮ ಹಾಗಲ್ಲ, ಅದು ನನ್ನ ಗಂಡನ ಮನೆ, ನಾನು ಹೋಗ್ತೀನಿ ಎಂದು ಹೇಳುತ್ತಾರೆ. ಆಗ ರೋಹಿಣಿಯವರ ತಾಯಿ, ಹೇಗಮ್ಮ ಹೋಗುತ್ತೀಯಾ, ಏನು ಮಾಡುತ್ತೀಯಾ ನೀನು, ಕೋರ್ಟಿನಲ್ಲಿ ನಿಂತುಕೊಂಡು ಏನಾದರೂ ಸಾಕ್ಷಿ ಕೇಳಿದರೆ ನಮ್ಮ ಬಳಿ ಯಾವ ಸಾಕ್ಷಿಯೂ ಇಲ್ಲ, ಎಲ್ಲ ನಿನ್ನ ವಿರುದ್ಧನೇ ಇದು ಇರೋದು ಎಂದು ಹೇಳುತ್ತಾರೆ. ಆಗ ರೋಹಿಣಿಯವರು, ಯಾವ ಕೋರ್ಟಿಗೆ ಬೇಕಾದರೂ ಕರ್ಕೊ ಹೋಗಲಿ, ಯಾವ ಲಾಯರ್ ಬೇಕಾದರೂ ಬರಲಿ, ನನ್ನ ಮನೋಜಿಂದ ದೂರ ಮಾಡಲು ಆಗಲ್ಲ ಎಂದು ಹೇಳುತ್ತಾರೆ. ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರು ಪ್ರೀತಿಯಿಂದ ಜಗಳವಾಡುತ್ತಿರುತ್ತಾರೆ. ನಾವು ಯಾವಾಗ ರೂಮನ್ನು ಕಟ್ಟಿಸುವುದು ಎಂದು ಚರ್ಚಿಸುತ್ತಿರುತ್ತಾರೆ. ಈ ಕಡೆ ಕ್ರಿಶ್, ಅಮ್ಮ, ಮೀನಾ ಆಂಟಿ ಮನೆಗೆ ಹೋಗೋಣ ಬನ್ನಿ ಎಂದು ಕರೆಯುತ್ತಿರುತ್ತಾನೆ. ಆಗ ರೋಹಿಣಿ, ಅದು ಮೀನಾ ಆಂಟಿ ಮನೆ ಅಲ್ಲಮ್ಮ, ಅದು ನಮ್ಮ ಮನೆ ಎಂದು ಕ್ರಿಶ್ಗೆ ಹೇಳುತ್ತಿರುತ್ತಾನೆ. ಇನ್ನು ಸ್ವಲ್ಪ ದಿನ ಇರು ಪುಟ್ಟ, ನಾವು ಎಲ್ಲರೂ ಅಲ್ಲೇ ಹೋಗೋಣ ಎಂದು ಹೇಳುತ್ತಾಳೆ.